ಪೇರೆಂಟ್ಸ್ ಬರ್ತಾರೆ, ಪೇರೆಂಟ್ಸ್ ಅಲ್ಲಿದ್ದಾರೆ. ಸರ್ ಸ್ವಲ್ಪ ತಾಯಿ ಬಿಡಿ ಸರ್. ಮುಂದೆ ಹೋಗ್ಬೇಡ್ರಿ, ಯಾರು ಇಲ್ಲ ಜಾಗ ಮಾಡಿಕೊಳ್ರಿ. ಮುಂದೆ ಹೋಗ್ಬೇಡ್ರಿ, ಏನು ಕಾಣಿಸಲ್ಲ, ಮುಂದೆ ಎಷ್ಟೋ ಕಾಣಲ್ಲ. ಮೊಬೈಲ್ ಮುಂದೆ ಹೋಗ್ಬೇಡ್ರಿ, ಕಾಣಲ್ಲ ಕಣಪ್ಪ. ಅವ್ರ ಫೋಟೋ ಕ್ಲೀನ್ ಆಗಿ ಅಡ್ಡ ನಿಂತಾರೆ, ನೀವು ಎಷ್ಟು ಮೊಬೈಲ್ ಸರ್ ಮಾತಾಡಿ. ನಿನ್ನೆ ಡಿ ಸಾಹೇಬರು, SP ಸಾಹೇಬರು ಎಲ್ಲ ಮಕ್ಕಳು ವ್ಯವಹಾರನೂ ಕೊಡ್ತೀವಿ. ಅವರು ಸಾಕಷ್ಟು ವಿಷಯಗಳು ತಿಳಿಸಿದ್ದಾರೆ. ಪ್ರಾಮಾಣಿಕವಾಗಿ ನಡೀತಾ ಇದೆ ಅಂತ ಅನಿಸುತ್ತೆ. ಆದರೂ ತಾವು ಸರ್ಕಾರದಿಂದ ಯಾವುದೇ ರೀತಿ ನಮ್ಮ ಸಂಸ್ಥೆಗಳ ಜೀವನಕ್ಕೆ ಆಧಾರ ಮಾಡಿ ತಪ್ಪು ಕೆಲಸಕ್ಕೆ ಸರಿಯಾದ ಶಿಕ್ಷೆ ಯಾವ ಕಾರಣಕ್ಕೆ ಮುಂದೆ ಯಾವ ಪ್ರಾಣಿಗೂ ಆ ಥರ ಆಗಬಾರ್ದು. ನಮ್ಮ ಮಗಂದೇ ಕೊನೆ ಆಗುತ್ತೆ. ಸ್ವಲ್ಪ ಆ ರೀತಿ ವ್ಯವಸ್ಥೆ ಮಾಡೋಕ್ಕೆ ತಾವು ಮನಸ್ಸು ಮಾಡಿ ಸರ್ಕಾರದಲ್ಲಿ ವ್ಯವಸ್ಥೆ ಮಾಡಿ ಮಗನ ಆತ್ಮ ಶಾಂತಿ ಸಿಗಬೇಕು. ಕೊಲೆಗಡಿಕರಿಗೆ ಯಾಕಂದ್ರೆ ಎರಡು ಟಿಕೆಟ್ ಚಾಡ್ರಿಗೋದು ಎರಡು ಪದ್ಯಾರು ಹೋಗಿದ್ದಾನ ಮಗ. ಒಂದು ಸ್ಥಾನ ಬಿಟ್ಟಿಲ್ಲ, ಪುಡಿ ಪುಡಿಯಾಗಿ ಎಲ್ಲಿ ತಲೆ ತೂತು ಅಂತ ಮಗಕ್ಕೆಲ್ಲ ಹೊಡ್ತಾರೆ ಸ್ವಾಮಿ. ನನ್ಗೆ ಯಾವಾಗಲೂ ಅದೇ ಬರುತ್ತೆ. ಎಷ್ಟು ಕಿಚ್ಚಾಡಿರ್ಬೋದು, ಎಷ್ಟು ಒದ್ದಾಡಿರ್ಬೋದು, ಇಲಿ ಒದ್ದಾಡಿರ್ಬೋದು. ಅವ್ರಿಗೇನು ಮನುಷ್ಯತ್ವ ಕರುಣ ಏನು ಇರ್ಲಿಲ್ವಾ? ದಯಮಾಡಿ ಸರ್, ನಮ್ಗೆ ಏನೂ ಬೇಕಾಗಿಲ್ಲ ಸರ್. ನನ್ನ ಸೊಸೆ ಸಣ್ಣವಳು ಸರ್, 26 ವರ್ಷ. ಅವಳು ವಿದ್ಯಾಭ್ಯಾಸ ತಕ್ಕಂಥ ಒಂದು ಏನಾದ್ರು ಜೀವನ ಆಧಾರ ಮಾಡಿಕೊಡಿ ಸರ್. ನಮ್ಮಲ್ಲಿ ನಾನು ಜಂಗಮ ಆದರೂ ತಮ್ಮಲ್ಲಿ ನಾವು ನಮಗೆಲ್ಲ ಗುರುಗಳು ಅಂತಾನೆ, ತಾವು ಮಧ್ಯದಾಗಿ ಹಿರಿಯರು ಅಂತಾನೆ ನಾನು ಆಶೀರ್ವಾದ ತಗೊಂಡೆ ಮಾಡಿಕೊಂಡು ಕರ್ಕೊಂಡು ತಿನ್ನಂತ ಜನ. ಆದ್ರೆ ನನಗೆ ಈ ಪರಿಸ್ಥಿತಿ ತಂದಿಟ್ಬಿಟ್ಟಿದ್ದಾರೆ. ಎಲ್ಲರನ್ನು ಕೈಕಾಲು ಬಿಡೋಂತ ಪರಿಸ್ಥಿತಿ ತಂದಿಟ್ಬಿಟ್ಟಿದ್ದಾರೆ. ಇಲ್ಲ ಇಲ್ಲ, ನೀವೇನು ಹಂಗೆ ಬೇಡ್ಕೊಳ್ಳೋ ಅಂತದ್ದು ಏನಿಲ್ಲ. ಸರ್ಕಾರದ ಕರ್ತವ್ಯ ಇದೆ, ನನ್ನ ಕರ್ತವ್ಯ ಇದೆ, ಕರ್ತವ್ಯ ಇದೆ. ನಮಗೆ ಏನು ಪಕ್ಷಪಾತವಾಗಿ ಈ ಕಡೆ ಸರ್ ನೀವು ಯಾಕೆ ಇನ್ ಸರ್ಕಲ್ ಜೋರಾಗಿ ಹೇಳೋ, ನಾನು ಕೇಳೋದು ಸರಿ ಬರೋದು. ಈಗ ತಮ್ಮಳಿಗೂ ಕೂಡ ಪ್ರತಿ ಏನು ಬೆಳವಣಿಗೆಗಳು ನಡೀತಾ ಇದೆ ಅದೆಲ್ಲ ತಮ್ಮ ಗಮನಕ್ಕೂ ಬರ್ತಾ ಇದೆ. ತಮ್ಮಳಿಗೂ ಎಲ್ಲವನ್ನು ತಿಳಿಸುವಂಥದ್ದು ಆಗ್ತಿದೆ. ಜೊತೆಗೆ ನಿನ್ನೆ ಪರಮೇಶ್ವರ್ ಸಾಹೇಬರು ಕೂಡ CM ಅವ್ರ ಹತ್ರ ಮಾತಾಡಿದ್ದಾರೆ ಇದ್ರ ಬಗ್ಗೆ. ಏನಾದರೂ ಒಂದು ನಮ್ಮ ಸರ್ಕಾರದಿಂದ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಕೂಡ ಆಗುತ್ತೆ. ಇಲ್ಲ ಇಲ್ಲ ಹಂಗೇನು ಇಲ್ಲ, ಅದು ಎಲ್ಲಾನು ಆಗುತ್ತೆ. CM ಸಾಹೇಬರು ಕೂಡ ನೆನ್ನೆ ಪರಮೇಶ್ವರ್ ಸಾಹೇಬರು ಕೂಡ ಹೋಗಿ ಮಾತಾಡಿರೋದಾಗಿದೆ. ಆಗುತ್ತೆ. ನಮ್ಗೆ ಎಷ್ಟೇ ಕೆಲಸ ನೀವು ಕೊಂದರ ಆಧಾರ ಮಾಡಿಕೊಡಿ. ನಾನು ರಿಟೈರ್ ಆದ ಪೆನ್ಷನಲ್ಲಿ ನನ್ನ ಜೀವನ ಮಾಡ್ತೀನಿ. ನನಗೇನಂತ ಇಲ್ಲ. ಆದರೆ ಆ ಹುಡುಗಿ ಒಂದು 26 ವರ್ಷ, ಅದಕ್ಕೆ ಯಾವ್ದಾರ ಒಂದು ಸರ್ಕಾರದವರು ಮನಸ್ಸು ಮಾಡಿದರೆ ಜೀವನ ಪರ್ಯಂತ ನಾವು ಸರ್ಕಾರವನ್ನು ತಮ್ಮೆಲ್ಲರನ್ನ ನಾವು ಇಲ್ಲ. CM ಸಾಹೇಬ್ರ ಜೊತೆಗೆ ನಿನ್ನೆ ಚರ್ಚೆ ಆಗಿದೆ, ನಿರ್ಧಾರ ಇನ್ನೂ ಆಗಿಲ್ಲ. ಆಗುತ್ತೆ, ಒಳ್ಳೇದಾಗುತ್ತೆ ಹೇಳ್ರಿ. ಸರ್ಕಾರದಿಂದ ಏನು ನ್ಯಾಯ ಸಿಗಬೇಕು ಅದು ಸಿಗುತ್ತೆ ನಮ್ಮ ಸೊಸೈಟಿ. ಆ ನಂಬಿಕೆ ಇದೆ ಸರ್. ನಾನು ಸಿಗುತ್ತೆ ಹೇಳಿ.
ಯಾರು ಪಕ್ಷ ಭೇದವಾಗಿ ಜಾತಿ ಭೇದವಾಗಿ ಎಲ್ಲರೂ ಕೂಡ ಎಲ್ಲರೂ ಅನುಕಂಪ ತೋರಿಸ್ತಾರೆ, ನ್ಯಾಯ ನಡೀಬೇಕಂತ ಅನ್ನಿಸ್ತಾರೆ. ಅವರೆಲ್ಲರೂ ಕೂಡ ನಾನು ಮಾಧ್ಯಮ ಇರ್ಬೋದು, ಸಾರ್ವಜನಿಕ ಜನರು ಇರ್ಬೋದು, ನನಗೆ ಬಹಳ ಅಭಿಮಾನ ಅನಿಸುತ್ತೆ. ಅಲ್ಲಿ ಕರ್ನಾಟಕ ಇದಾರಲ್ಲ ನೋಡಿ ಸಹಕಾರ ಕೊಡ್ತಾರಲ್ಲ, ಸ್ಪಂದಿಸ್ತಲ್ಲ ಅಂತ ನನಗಂತೂ ಬಹಳ ಎದೆ ತುಂಬಿ ಬರ್ತಾ ಇದೆ. ಅವ್ರಿಗೆಲ್ಲರಿಗೂ ಈ ಮೂಲಕ ನಾನು ಎಷ್ಟು ಧನ್ಯವಾದಗಳು ಹೇಳಿದ್ರು ಸರ್, ಅವ್ರಿಗೆ ಶರಣು ಶರಣ ತಿಳಿಸ್ತೇನೆ. ಎಲ್ಲರೂ ನಿಮ್ಮ ಜೊತೆಗಿದ್ದೀವಿ, ಎಲ್ಲರೂ ನಿಮಗೆ ತೊಂದರೆ ತನಿಖೆ ಏನಿದೆ ಬಹಳ ನಾವೆಲ್ಲ ನಡೀತಾ ಇದೆ. ಇಬ್ಬರು ಕೂಡ ಸರ್ ಸಾಹೇಬರು ಗಂಟೆ ಕೂತ್ಕೊಂಡು ನಮಗೆಲ್ಲರೂ ಹೇಳಿದ್ದಾರೆ, ಮಾಡಿದ್ದಾರೆ, ನಾವು ಮಾಡ್ತೇವೆ ಅಂತಂದು ಅವರಷ್ಟು ಪೂರ್ಣ ಭಾಳ ಸಮಾನದಿಂದ ಎಲ್ಲ ವಿವರಣೆ ಕೊಟ್ಟಿದ್ದಾರೆ. ನಮಗೆ ತೃಪ್ತಿ ಇದೆ, ಅವರ ಕೆಲಸದ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಮುಂದೆ ಏನಾಗಿದೆ ಕಾರಣ ಇಲ್ಲ, ನಿಮಗೆ ನ್ಯಾಯ ಸಿಗುತ್ತೆ. ಯಾರೇ ತಪ್ಪಿತಸ್ಥರಿದ್ರು ಅದು ಶಿಕ್ಷೆ ಆಗತ್ತೆ. ಜೊತೆಗೆ ಪರ್ಸನಲ್ ಆಗಿ ನಾವು ತಪ್ಪು ಮಾಡಿರ್ಬೋದು, ಇಲ್ಲ ಅಂತಲ್ಲ. ಸಾವಿರಾರು ಜನ ಸಾವಿರಾರು ರೂಪಾಯಿ ಪೊಲೀಸರು ಕೊಡ್ಬೋದಾಗಿತ್ತು, ತಂದೆ ತಾಯಿ ತಿಳಿಸ್ಬೋದಾಗಿತ್ತು, ಅವರೇ ಒಂದು ಬುದ್ಧಿವಾದ ಹೇಳ್ಬೋದಾಗಿತ್ತು. ಅದು ಕೊಲೆ ಮಾಡೋಂಥ ಘಟನೆ ಅಲ್ಲ ಸರ್, ಅದು ಅಮಾನುಷವಾಗಿ ಭಯಂಕರ ಹಿಂಸೆ. ಅಂದರೆ ಏನೂ ನಮಗೆ ಭಯಂಕರ ಶಾಕ್ ಆಯ್ತಂದ್ರೆ ತಲೆ ಚಕ್ರ ಬೀಳಂಗ ಎಸ್ಪೆಷಲಿ ನಾನು ನಿಮೀಕರಣ ಅಂದರೆ ಸ್ನೇಹಿತರು ಮಾತ್ರ ನಮ್ಮ ಭಾವನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಸರ್. ನಾವೆಲ್ಲರೂ ಜೊತೆಗಿದ್ದೀವಿ, ನಾವೆಲ್ಲರೂ ಜೊತೆಗಿದ್ದೀವಿ. ಅದು ನಮ್ಗೆ ಯಾವುದೇ ಅನುಮಾನ ಬೇಡ. ಜೊತೆಗೆ ಇರೋದೇ ನಮಗೆ ಧೈರ್ಯ. ನಾವು ಅವ್ರನ್ನ ಕಳ್ಕೊಂಡ್ಬಿಟ್ಟಿದ್ದೀವಿ, ಆದರೆ ನಿಮ್ಮನ್ನೆಲ್ಲ ಸಂಪಾದನೆ ಈ ಮುಖಾಂತರ ಆಯ್ತಲ್ಲ ಅಂತ ನಮಗೆ ಇದಕ್ಕೂ ಇವ್ರಿಗೆಲ್ಲ ನಾವು ಯಾವ ಥರ ಯಾಕಂದ್ರೆ ನಮ್ಮ ಇಂಥ ಮನುಷ್ಯನ ನಾವು ನೋಡೇ ಇಲ್ಲ ಸರ್. ನಮ್ಮ ತಂಗಿ ಹೆಣ್ಮಾತು ಅಂತಾರೆ, ಅಂದರೆ ಅಷ್ಟು ಮುಗ್ಧರು ಸರ್ ಇದ್ದಾರೆ ಸರ್. ಅವ್ರು ನೆನ್ನೆ ಅದನ್ನೇ ಫೀಲ್ ಮಾಡ್ಕೊಂಡು ನಾವು ಇದ್ದಾಡ್ಸಿದ ಹುಡುಗಿ, ಇನ್ನೂ ಸಣ್ಣ ಹುಡುಗಿ, ಅವಳ ಮಗ ಹಿಂಗೆ ಆಯ್ತಲ್ಲ ಅಂತ ಅವರು ಸರ್ ನಾವಿಲ್ಲ. ನಿಜಕ್ಕೂ ಈ ಥರ ಘಟನೆ ಯಾರಿಗೂ ಆಗೋದು ಬೇಡ ಸರ್. ಇಷ್ಟು ಒಬ್ಬ ಕಲಾವಿದ ಆಗಿ ಕಲೆ ಗೌರವ ಕೊಡೋದು ಬಿಟ್ಟು ಕೊಲೆ ಗೌರವ ಕೊಟ್ಬಿಟ್ರಲ್ಲ ಸರ್. ಬೇಕಾ ಸರ್ ಇದು ಇವರಿಗೆ? ಎಂತೆಂಥವ್ರನ್ನೆಲ್ಲ ನಾವು ರೋಲ್ ಮಾಡೆಲ್ ಆಗಿ ಇಟ್ಕೊಂಡಿದ್ವಿ. ಇವತ್ತು ಪುನೀತ್ ರಾಜ್ಕುಮಾರ್ ಪಿಕ್ಚರ್ ಆಗಿ ಯಾವ್ದಾದ್ರು ರಿಪೀಟ್ ನೋಡ್ತೀವಿ ಅಂದರೆ ಅದರಿಂದ ತಿಳ್ಕೊಳ್ತಿದ್ದೀವಿ ನಾವು. ಬಟ್ ಇವನು ಒಬ್ಬ ಹೀರೋ ಆಗಿ ಒಂಥರ ವಿಲನ್ ಆಗಿ ಒಬ್ಬ ಅಭಿಮಾನಿಗಳು ಕಳ್ಕೊಂಡ್ಬಿಟ್ರಲ್ಲ ಸರ್. ಇಂಥವ್ರಿಗೆ ಸರ್ ಹೋಗಿ ಅವ್ರ ಜೊತೆ ಇರೋದು ಎಷ್ಟು ಕೆಟ್ಟದ. ಅವ್ರಿಗಾರು ನಡ್ಕೋಬೇಕಾಯ್ತು, ಯಾರು ಆ ಥರ ನಡ್ಕೊಳ್ಳೋದು ಬೇಡ ಸರ್. ಅವ್ರಿಗೆ ಏನನ್ಸುತ್ತೆ ಹೇಳಿ ಸರ್? ನಿಮಗೆ ನೀವು ಟಿವಿ ನೋಡಿದ್ರೆ ಏನು ಅನ್ಸುತ್ತೆ ಹೇಳಿ ಸರ್? ನಾವು ನಿಜಕ್ಕೂ ಸರ್ ಅವ್ನು ಕಳ್ಕೊಂಡ್ರು ಇವ್ರು ಅವನನ್ನೆಲ್ಲ ಇವ್ರು ಮಕ್ಕಳು ನೋಡ್ತಾ ಇದೀವಿ ಸರ್. ನಾವು ನಮ್ಮ ಭಾವ ಇಷ್ಟು ಜನ ಸಂಪಾದನೆ ಮಾಡಿದ್ದಾರೆ ಅಂತ ಇಲ್ಲಿವರೆಗೂ ನಮಗೆ ನನಗೇನು ಗೊತ್ತಾಗ್ತಿರಲಿಲ್ಲ. ಎಲ್ಲ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.